ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೆನ್ನೆ ಅಷ್ಟೇ ಒಂದು ಮಲಯಾಳಂ ಫಿಲಮ್ ನೋಡಿದೆ, ಈಕೋ ಅಂತ. ಅದ್ರ ಬಗ್ಗೆನೇ ಈ ವಿಡಿಯೋ ಆಗಿರುತ್ತೆ. ನಾನು ನೋಡಿರೋ ಪ್ರಕಾರ ಇದು ವರ್ತ್ ಟು ವಾಚ್ ಅಥವಾ ಸ್ಕಿಪ್ ಮಾಡ್ಬೋದಾ ಅಂತ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ನೀವೇನಾದರೂ ಕನ್ಫ್ಯೂಸ್ ಆಗಿದ್ರೆ, ತುಂಬ ಯೋಚನೆ ಮಾಡ್ತಿದ್ರಿ ಈ ಫಿಲಮ್ ನೋಡಲೋ ಬೇಡೋ ಅಂತ, ಸೊ ಈ ವಿಡಿಯೋನ ನೀವು ಮಿಸ್ ಮಾಡಿದೆ ನೋಡಿ. ಸೊ ಬಡ್ಜೆಟ್ ಬಗ್ಗೆ ಮಾತಾಡಬೇಕು ಅಂದರೆ, ಇದು 5 crore ಬಜೆಟಲ್ಲಿ ಫಿಲಮ್ ತೆಗೆದಿದ್ದಾರೆ. ಬಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೇಳಿದ್ರೆ ನಿಮ್ಮ ಮೈಂಡೇ ಬ್ಲೋ ಆಗುತ್ತೆ. ಬಿಕಾಸ್ 50 crore ಕಲೆಕ್ಷನ್ ಆಗಿದೆ ಟೋಟಲಿ, ವಿಚ್ ಈಸ್ ನಥಿಂಗ್ ಬಟ್ 380% ಪ್ರಾಫಿಟ್ ಆಗಿದೆ ಈ ಮೂವಿಗೆ. ಸೊ IMDb ರೇಟಿಂಗ್ ಬಗ್ಗೆ ಹೇಳಬೇಕು ಅಂದರೆ 7.9 ರೇಟಿಂಗ್ ಸಿಕ್ಕಿದೆ, ಸಾಮಾನ್ಯ ರೇಟಿಂಗ್ ಅಂತೂ ಅಲ್ಲ. ಸೊ ರೇಟಿಂಗ್ ಪ್ರಕಾರ ಹೇಳಬೇಕು ಅಂದರೆ ಇದು ಗುಡ್ ಮೂವಿನೇ ಆಗಿರುತ್ತೆ ನೋಡೋದಕ್ಕೆ. ಇನ್ನು ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂದರೆ, ಇದರಲ್ಲಿ ಮುಖ್ಯವಾಗಿ ಸಂದೀಪ್ ಆಸ್ ಎ ಪಿಯೂಸ್ ಆಗಿ ಕಾಣಿಸ್ಕೊತಾರೆ, ಮೋಮಿನ್ ಆಸ್ ಎ ಸೋಯಿ ಪಾತ್ರದಲ್ಲಿ ಕಾಣಿಸ್ಕೊತಾರೆ, ಮತ್ತು ಸೌರವ್ ಸಚದೇವ ಆಸ್ ಅ ಕುರಿಯಂಚನ್ ಪಾತ್ರದಲ್ಲಿ ಕಾಣಿಸ್ಕೊತಾರೆ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಈಕೋ ಬಂದು ಒಂದು ಮಲಯಾಳಂ ಥ್ರಿಲ್ಲರ್ ಮೂವಿ ಆಗಿರುತ್ತೆ. ಸ್ಟಾರ್ಟಿಂಗ್ 15 ಮಿನಿಟ್ಸ್ ಸ್ಲೋ ಪೇಸ್ ಅಂತ ಅನಿಸುತ್ತೆ, ಬಟ್ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕತೆ ಒಂದು ಮನುಷ್ಯನ ಹುಡುಕಾಟದಲ್ಲಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಎಂಟೈರ್ ಫಿಲಮ್ ಈ ಹುಡುಕಾಟದಲ್ಲೇ ರಿವಾಲ್ವ್ ಆಗುತ್ತೆ. ಆ್ಯಂಡ್ ಬೇಜಾನ್ ಜನ ಹುಡುಕ್ತಾ ಇರ್ತಾರೆ ಆ ವ್ಯಕ್ತಿನ, ಪೊಲೀಸು, ಫ್ರೆಂಡ್ಸು, ಅವ್ರ ಜೊತೆ ಕೆಲಸ ಮಾಡಿದವರು ಎಕ್ಸೆಟ್ರಾ. ಸೊ ಈ ಹುಡುಕಾಟದಲ್ಲೇ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇನ್ವೆಸ್ಟಿಗೇಷನ್ ಮಾಡದೇ ಇರೋಕ್ಕಾಗುತ್ತಾ? ಸೊ ಆವಾಗಲೇ ನಮ್ಮ ಮೇನ್ ಇಂಪಾರ್ಟೆಂಟ್ ಕ್ರೂಷಿಯಲ್ ಕಾಸ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವರೇ ಆ ವ್ಯಕ್ತಿಯ ಪತ್ನಿ. ಸೊ ಅವರು ಒಂದು ಬೆಟ್ಟದ ಮನೆಯಲ್ಲಿ ವಾಸಿಸ್ತಾ ಇರ್ತಾರೆ. ಸೊ ಅವರಿಗೆ ತುಂಬ ವಯಸ್ಸಾಗಿರುತ್ತೆ, ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಯಾರೂ ಇರೋದಿಲ್ಲ. ಸೊ ಆವಾಗಲೇ ಅವ್ರ ಮಕ್ಕಳು ಒಬ್ಬ ವ್ಯಕ್ತಿನ ಪಿಯೂಸ್ ಅಂತ ಹೇಳಿ, ಸೊ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಅವರು ಕೂಡ ಆ ವ್ಯಕ್ತಿನ ಹುಡುಕ್ತಾ ಇರ್ತಾರೆ. ಅವ್ರಿಗೂ ಮತ್ತು ಆ ವ್ಯಕ್ತಿಗೂ ಏನು ಸಂಬಂಧ, ಏಂತಕ್ಕೆ ಇವನು ಹುಡುಕ್ತಾ ಇದ್ದಾನೆ ಅಂತ ಅನ್ನೋದಕ್ಕೂ ನೀವು ಈ ಫಿಲಮ್ ನೋಡಬೇಕು. ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಈ ಫಿಲಮಲ್ಲಿ ನಾಯಿಗಳು, ಹೌದು, ನಾಯಿಗಳು ತುಂಬ ಇಂಪಾರ್ಟೆಂಟ್ ಪಾತ್ರ ವಹಿಸ್ತವೆ. ಸೊ ಫಸ್ಟ್ ಆಫಲ್ಲಿ ನಾಯಿಗಳನ್ನ ಆ್ಯಸ್ ಅನ್ ವಿಲನ್ ಆಗಿ ಪ್ರೆಸೆಂಟ್ ಮಾಡ್ತಾರೆ. ಬಟ್ ಹೋಗ್ತಾ ಹೋಗ್ತಾ ಎಂಡಿಂಗಲ್ಲಿ ಗೊತ್ತಾಗುತ್ತೆ ನಾಯಿಗಳು ಯಾವತ್ತೂ ವಿಲನ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ. ಬೇರೆ ಡೀಟೇಲ್ಸ್ ಹೇಳಬೇಕು ಅಂದರೆ, ಈ ಫಿಲಮಲ್ಲಿ 2 ಟೈಮ್ ಲೈನ್ಸ್ ತೋರಿಸ್ತಾ ಇರ್ತಾರೆ. ಒಂದು ಪ್ರೆಸೆಂಟ್ ಟೈಮ್ ಲೈನು, ಇನ್ನೊಂದು ಪಾಸ್ಟ್ ಟೈಮ್ ಲೈನು. ಈ ಪಾಸ್ಟ್ ಟೈಮ್ ಲೈನಲ್ಲಿ ಆ ವ್ಯಕ್ತಿ ಮತ್ತು ಅವ್ರ ವೈಫುದು ಸ್ಟೋರಿ ತೋರಿಸ್ತಾ ಇರ್ತಾರೆ. ಹೆಂಗೆ ಭೇಟಿ ಆಯಿತು, ಯಾವ ರೀತಿ ಇವರಿಗೆ ಲವ್ ಆಯಿತು ಆ್ಯಂಡ್ ಆಲ್ ಅಂತ. ಮೂವಿ ಇನ್ನೇನು ಕೊನೆಯಲ್ಲಿ ಎಂಡ್ ಆಗೋಕ್ಕೆ ಇನ್ನೂ 5 ಮಿನಿಟ್ಸ್ ಇರುತ್ತೆ, ಆವಾಗ ಟ್ವಿಸ್ಟ್ ರಿವೀಲ್ ಆಗುತ್ತೆ, ಆವಾಗ ಸಸ್ಪೆನ್ಸ್ ರಿವೀಲ್ ಆಗುತ್ತೆ. ಅಲ್ಲಿವರೆಗೂ ಟ್ವಿಸ್ಟು ಸಸ್ಪೆನ್ಸ್ ಅಂತೂ ಆ ಮೂವಿಲಿ ಎಂಡಿಂಗ್ವರೆಗೂ ಇರುತ್ತೆ ಅಂತಲೇ ಹೇಳ್ಬೋದು. ಅದು 5 ಮಿನಿಟ್ಸು ಲಾಸ್ಟಲ್ಲಿ ಏನು ರಿವೀಲ್ ಆಗುತ್ತೆ ಅದು ಡೈರೆಕ್ಟಾಗಿ ರಿವೀಲ್ ಆಗೋದಿಲ್ಲ. ಸೊ ಅದು ಕೂಡ ಇಂಡೈರೆಕ್ಟಾಗಿ ರಿವೀಲ್ ಆಗುತ್ತೆ. ಸೊ ಹಾಗಾಗಿ ನನ್ನ ಅಂಡರ್ಸ್ಟ್ಯಾಂಡಿಂಗ್, ನಾನು ಅರ್ಥ ಮಾಡ್ಕೊಂಡಿರೋದು ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ನಾನು ಬೇರೆ ಯೂಟ್ಯೂಬ್ ಚಾನಲ್ನ ನೋಡಿ ತಿಳ್ಕೊಬೇಕಾಯಿತು. ಸೊ ಇದು ಒನ್ ಟೈಮ್ ಮಸ್ಟ್ ವಾಚ್ ಫಿಲಮ್ ಅಂತ ಹೇಳ್ಬೋದು. ಇದರಲ್ಲಿ ಕಾಮಿಡಿ ಇರೋದಿಲ್ಲ, ಕಂಪ್ಲೀಟ್ ಸೀರಿಯಸ್ ಕೈಂಡ್ ಆಫ್ ಮೂವಿ ಆಗಿರುತ್ತೆ. ಕೊನೆವರೆಗೂ ಸಸ್ಪೆನ್ಸ್ ರಿವೀಲ್ ಆಗೋದಿಲ್ಲ. ಆ್ಯಂಡ್ ಕಾಮಿಡಿ ಅಂತೂ ಇರೋದಿಲ್ಲ, ರೊಮ್ಯಾನ್ಸ್ ಇರೋದಿಲ್ಲ, ವಲ್ಗರ್ ಕಂಟೆಂಟ್ ಇಲ್ಲ. ಆ್ಯಂಡ್ ಇಡೀ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೀವು ನೋಡ್ಬೋದು. ನಾಯಿಗಳದ್ದು ಪಾತ್ರ ಇರೋದ್ರಿಂದ ಪೆಟ್ಸ್ ಲವರ್ಗಂತೂ ತುಂಬಾ ಇಷ್ಟ ಆಗುತ್ತೆ. ನಾನು ಈ ಫಿಲಮ್ನ ಯಾರಿಗೆಲ್ಲ ರೆಕಮೆಂಡ್ ಮಾಡ್ತೀನಿ ಅಂದರೆ, ಪೆಟ್ಸ್ ಲವರು, ಯಾರಿಗೆ ನಾಯಿಗಳಂದರೆ ತುಂಬ ಇಷ್ಟ, ಅನಿಮಲ್ಸ್ ಅಂದರೆ ತುಂಬ ಇಷ್ಟ, ಅವರು ಈ ಫಿಲಮ್ನ ನೋಡ್ಬೋದು. ಯಾರಿಗೆ ತುಂಬ ಕ್ಯೂರಿಯಾಸಿಟಿ ಇರೋ ಮೂವಿ, ಸಸ್ಪೆನ್ಸ್ ಇರೋ ಮೂವಿ ಇಷ್ಟ ಆಗುತ್ತೆ, ಅವರು ಈ ಫಿಲಮ್ನ ನೋಡ್ಬೋದು. ಆ್ಯಂಡ್ ನೇಚರ್ ವೈಸ್ ಆಲ್ಸೋ ಯಾರಿಗೆಲ್ಲ ಇಷ್ಟ ಅವರು ಕೂಡ ನೋಡ್ಬೋದು. ಬಿಕಾಸ್ ಇದರಲ್ಲಿ ನೇಚರ್ ಅಂತೂ ತುಂಬ ಚೆನ್ನಾಗಿ ತೋರಿಸ್ತಾರೆ. ಆ್ಯಂಡ್ ಇದು ಒನ್ ಟೈಮ್ ವಾಚ್ ಅಂತ ಅಷ್ಟೇ ಹೇಳ್ತೀನಿ. ಸೊ ಬಡ್ಜೆಟ್ ಪ್ರಕಾರ ಇದು ಫಿಲಮ್ ಚೆನ್ನಾಗಿ ಮಾಡಿದೆ ಅಂತ ಹೇಳ್ತೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಇದೇ ಥರ ವಿಡಿಯೋಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.